ನಮ್ಮ ಕಡೆಯಿಂದ ಟ್ಯಾಕ್ಸ್ ಹೋದ. ಇವತ್ತು ನಮ್ಮ ಸರ್ಕಾರ ಹೊಲದ ಹೆಸರಿಂದ ರೀ ಟ್ಯಾಕ್ಸ್ಗಳಿಂದ. ಹೀಗಾಗಿ ನಾವು 2,200 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡ್ಕೊಂಡು ಕೂತೀವಿ ಇವತ್ತು. ಇದು ನಮ್ಮ ಗಮನಕ್ಕೆ ಇರಬೇಕಾಗಿಲ್ಲ. ಆ ದಿಶೆಯಲ್ಲಿ ಇಬ್ಬರು ನಾಯಕರು ಬೆಳೀತಾ ಇದ್ದಾರೆ. ನಾವು ಇದನ್ನು ಪರ್ಟಿಕ್ಯುಲರ್ ಅವ್ರ ಮೇಲೆ ಯಾಕೆ ಇವತ್ತು ಮಾಡ್ಬೇಕು ಅನಿಸ್ತಂದ್ರೆ, ಒಳ್ಳೆಯ ಕೆಲಸ ಮಾಡೋಕೆ ನಾವು ಸಪೋರ್ಟ್ ಮಾಡಬೇಕಾಗ್ತದೆ. ಇವತ್ತು ಬೆಳಗಾವಿ ಜಿಲ್ಲಾ ರಾಜಕಾರಣದ ಎಲ್ಲ ಕುಟುಂಬ ನಾಯಕರು ಒಬ್ಬರು ಅಂತಲ್ಲ, ನಾವು ಜರಿಗೆ ಒಟ್ಟು ಹೇಳೋದಿಲ್ಲ, ಕತ್ತಿಯವ್ರಿಗೆ ಹೇಳೋದಿಲ್ಲ, ಪಟ್ಟಣವ್ರಿಗೆ ಹೇಳೋದಿಲ್ಲ, ಯಾರು ಒಬ್ಬರು ಇಲ್ಲ. ಎಲ್ಲರೂ ಇವತ್ತು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಇರ್ಬೋದು, ಯಾರೂ ಇರ್ಬೋದು, ಎಲ್ಲರೂ ತಾವು ತಮ್ಮ ಮಕ್ಕಳು ಇವರೇ ಬೆಳೆಸೋದು. ಆದರೆ ಬಿ ಜೆ ಪಿಗರು ಇದು ಅವ್ರು ಬೆಳೆಸೋದು, ಅವ್ರು ಸಂಘ ಪರಿವಾರ ಬೆಳೆಸೋದು. ಎಲ್ಲ ಏನಾಗ್ಯದಪ್ಪ ಅಂತಂದರೆ, ಇಡೀ ರಾಜಕೀಯ ತಮ್ಮ ಮಂದಿನ ಬೆಳೆಸೋ ಸಲುವಾಗಿ ದುಡ್ಡು ಕೂಡಿಸಿ ಆಯ್ಕೆ ಆಗೋದು, ಸಾರಾಯಿ ಹಂಚೋದು, ಮಧ್ಯಾಹ್ನ ಮಾಡೋದು. ಈ ದಿಶೆಯಲ್ಲೇ ಒಂದೆರಡು ಭಾಷಣಗಳನ್ನ ಕೇಳಿದೆ ನಾನು ಶಶಿಕಾಂತ್ ಗುರೂಜಿ ಅವರಿಂದ. ಇಲ್ಲ, ಸಾರಾಯಿ ಹಾಳು ಮಾಡ್ತಾರೆ, ನಿಷೇಧ ಆಗಬೇಕು ಅಂತೇಳಿ. ಅದು ಇನ್ನೊಬ್ರಿಗೆ ಹೇಳಿದ್ರೆ ಆಗೋದಿಲ್ಲ. ಅದು ನಾವು ಹೋಗ್ಬೇಕಲ್ಲೇ. ಕೇಜ್ರಿವಾಲ್ ಹೇಳಿದ್ದು ಭಾಳ ಕರೆಕ್ಟ್ ಅದ. ನಾವು ಗಟರ್ ಸ್ವಚ್ಛ ಮಾಡ್ಬೇಕಾಗಿದ್ರೆ ಹೊರ ಸ್ವಚ್ಛ ಮಾಡ್ಬೇಕು, ನಾವು ಅದನ್ನು ಇಳಿಬೇಕು ರೀ. ಆದರೆ ಅದು ನಮ್ಮ ಮೈ ಹೆಸರುಗಳೆಲ್ಲ ಸ್ವಚ್ಛ ಮಾಡಿ ಹೊರಗೆ ಬರ್ಬೇಕು ನಾವು. ಆ ದಿಶೆಯಲ್ಲಿ ವಿಚಾರ ಮಾಡೋಂಥ ದಿಶೆ ಚೆನ್ನಾಗ್ಯದ. ಇವರಿಬ್ಬರು ಈ ನಾಡಿಗೆ, ಅದರ ನಂತರ ಈ ದೇಶಕ್ಕೂ ಒಬ್ಬರು ಒಳ್ಳೆಯ ಮಾದರಿ ನಾಯಕರಾಗ್ಬೋದು ಅಂತ ಇವತ್ತು ಅನ್ಸಾಗಿದೆ. ಬೆಳೆಸಿರಿ ಮೊಳಕೆಯಲ್ಲಿ ನೋಡು ಅಂದಂಗೆ. ಅದಕ್ಕೆ ಇವತ್ತು ಇಂಚಿಗೇರಿ ಸಂಪ್ರದಾಯದ ಗಟ್ಟಿ ನೆಲೆಯಲ್ಲಿ ಬಂದಂತಹ ನಮ್ಮ ಶಶಿಕಾಂತ್ ಗುರೂಜಿಯವರು ಜೊತೆಗೆ ನಮ್ಮ ಚೂನಪ್ಪನವರು, ಇವರು ಕುಡ್ಕೊಂಡು ಸ್ವಾರ್ಥ ತ್ಯಾಗ ಮಾಡಿಕೊಂಡು ಅನಿವಾರ್ಯ ಬಂದರೆ ತಾವು ಇಳಿದಿದ್ರೆ. ನೆಲ್ಸನ್ ಮಂಡ್ಯನ ಉದಾಹರಣೆ ಮೆದ್ನಲ್ಲಿ ಕೊಡ್ತಾ ಇರ್ತಾರೆ ಯಾವಾಗಲೂ. ಗಾಂಧೀಜಿ ಅವ್ರು ಬಿಟ್ಟು ತಪ್ಪು ಮಾಡಿದ್ರು ಅವತ್ತು. ಗಾಂಧೀಜಿ ಅವರು ಏನಾದರೂ ಇತಿಹಾಸದಲ್ಲಿ ತಾವು ಅಧ್ಯಕ್ಷರಾಗಿ ಒಂದು ಕಡೆ ಜಿನ್ನಾ ಅವ್ರನ್ನ, ಇನ್ನೊಂದು ಕಡೆ ನೆಹರು ಅವ್ರನ್ನ ಇಟ್ಕೊಂಡು ಒಂದು 5-10 ವರ್ಷ ಆಡಳಿತ ಮಾಡಿದ್ರಪ್ಪ ಅಂತಂದ್ರೆ ಇವತ್ತಿನ ದುಸ್ಥಿತಿ ಇವತ್ತು ಬರ್ತಿರಲ್ಲ ಈ ದೇಶಕ್ಕೆ ಅನ್ನೋದ್ರಲ್ಲಿ ಎಷ್ಟೋ ಸತ್ಯದ. ಅದು ಮಾಡಿದ ತಪ್ಪದು. ಇನ್ನು ನಮ್ಮ ಮಹಾತ್ಮ ಗಾಂಧೀಜಿಯವರು ತಮ್ಮ ಜೀವಿತ ಕಾಲದಲ್ಲಿ ಮಾಡಿದ ಅತ್ಯಂತ ದೊಡ್ಡ ತಪ್ಪು ಏನಪ್ಪ ಅಂತಂದ್ರೆ, ತಾವ ಪ್ರೆಸಿಡೆಂಟಾಗಿ ದೇಶದ ರಾಜಕೀಯ ಚುಕ್ಕಾನ ಹಿಡಿದ್ರೆ ದೇಶ ಹೊಡಿತಾ ಇರಲಿಲ್ಲ. ಯಾಕಂದರೆ ಗಾಂಧೀಜಿ ಮೇಲೆ ವಿಶ್ವಾಸ ನಮ್ಮ ಜಿನ್ನಾ ಅವ್ರಿಗಿತ್ತು, ನೆಹರು ಅಂತ ಶಿಷ್ಯನ ಪ್ರಶ್ನೆ ಇಲ್ಲ. ಜಿನ್ನಾ ಸ್ವತಃ 2000 ನೀವು ಗೊತ್ತು 1924 ಬೆಳಗಾವಿ ಅಧ್ಯಕ್ಷ ಆದಾಗ ಇನ್ನೂ ಅವ್ರಿಗೆ ಅಧ್ಯಕ್ಷ ಆಗಿರಲಿಲ್ಲ ಜಿನ್ನಾ. ಮನುಷ್ಯರು ನೋವು ಆಯ್ತು, ಇವ್ರನ್ನ ಬೆಳೆಸಕೈತಾರಲ್ಲಪ್ಪ ಇವರು ಅಂತೇಳಿ. ಬಟ್ ನಂತರ ಗೊತ್ತಾಯಿತು ಅವ್ರ ಮೆರಿಟ್ ಇದಪ್ಪ ನಮ್ಗೆ. ಅಂದ್ರೆ ಗಾಂಧಿಯನ್ನು ನಾಯಕನಾಗಿ ಒಪ್ಕೊಂಡಂಥವ್ರು ಜಿನ್ನಾ ಅವರು ಒಪ್ಕೊಳ್ತಾ ಇದ್ರು, ದೇಶ ಹೊಡಿತಾ ಇರಲಿಲ್ಲ. ಯಾಕಂದ್ರೆ ಗಾಂಧೀಜಿಯವ್ರ ವಿಶ್ವಾಸ ಇತ್ತವ್ರು, ಹಿಂದೂ ಮುಸಲ್ಮಾನ್ ಬಂದು ಮಾಡ್ಕೊಂಡು ಹೋಗ್ತಾರೆ ಅಂತೇಳಿ. ಅದು ಇತಿಹಾಸದಲ್ಲಿ ಹೇಗೆ ಹೋಗ್ಯದ ಅದ್ರ ಬಗ್ಗೆ ಏನು ಚರ್ಚೆ ಮಾಡೋದ್ರಲ್ಲಿ ಏನು ಅರ್ಥಿಲ್ಲ ಇವತ್ತು. ಬಟ್ ಇವತ್ತು ಕಲಿಬೇಕಾಗಿದೆ ನಾವು. ಇವತ್ತೇನಾದರೂ ಇಬ್ಬರು ಜೋಡಿ ಜೊತೆ ಇನ್ನುಳಿದ ರೈತರನ್ನು ವಿಶ್ವಾಸ ತೆಗೆದುಕೊಂಡ, ಜೊತೆಗೆ OBC ಅಂದ್ರೆ ನಿಮ್ಗೆ ಗೊತ್ತಾಗ ಹಿಂದುಳಿದವರು, ಮತ್ತು ಜೊತೆಗೆ ದಲಿತರು, ಜೊತೆಗೆ ಆದಿವಾಸಿಗಳು, ಜೊತೆಗೆ ಮೈನಾರಿಟಿಗಳನ್ನ ವಿಶ್ವಾಸ ಗಳಿಸ್ಕೊಂಡು ಒಂದಾದ್ರೆ ಅವರು 85-90% ಆದ್ರಿ. ಅಲ್ಲಿ ಆಟೋಮೆಟಿಕ್ ನೀವು ಕಾರ್ಪೊರೇಟ್ಗಳು ದುಡ್ಡು ಹಾಕ್ಲವು. ಕಾರ್ಪೊರೇಟ್ ಮಂದಿ ಇವತ್ತು ಮೋದಿ ಅವ್ರಿಗೆ ದುಡ್ಡು ಕೊಟ್ಟು ಮಾಡಲಿಕ್ಕಿದ್ದಾರೆ. 100 ಲಕ್ಷಾವಧಿ ಕೋಟಿಗಳು, 1 ಲಕ್ಷ 2 ಲಕ್ಷ ಕೋಟಿ ರೂಪಾಯಿ ಇದೆ. ಅದಾನಿ ಅಂಬಾನಿ ಅಷ್ಟು ಎಷ್ಟಾಗಿದೆ ಇವತ್ತು. ಅದನ್ನು ದುಡ್ಡು ಕೊಡ್ತಾರೆ ಅವ್ರಿಗೆ. ಇಲೆಕ್ಷನ್ ಆಡ್ತಾರೆ, ಪಾರ್ಟಿ ಪಡ್ತು ಹೋಗ್ತಾರೆ, ಇಲೆಕ್ಷನ್ ಗೆದ್ದ ಮತ್ತು ಅವ್ರಿಗೆ ಅನುಕೂಲ ಮಾಡ್ತಾರೆ. ಎಲ್ಲಿಯವರೆಗೆ ಈ ವ್ಯವಸ್ಥೆ ತಪ್ಪುವುದಿಲ್ಲವೋ ಅಲ್ಲಿಯವರೆಗೆ ನಾವು ಬರ್ತಂದು ಹೊರಗೆ ಬರೋಕ್ಕೆ ಸಾಧ್ಯ ಇಲ್ಲ. ಈ ದೇಶನ ಹೇಳ್ತೀವಿ ಇವತ್ತು 4ನೇ ನಂಬರ್ ಹೋದ್ರಿ, 3ನೇ ನಂಬರ್ ಹೋದ್ರಿ, ಜನಸಂಖ್ಯೆ ಹೆಚ್ಚದ. ಮತ್ತು ಇಲ್ಲಿ ಅವ್ರು ಆದಾಯ ಯಾರು ಹೆಚ್ಚಾಗೈತೆ ಅಂದ್ರೆ ಈ ಕಾರ್ಪೊರೇಟ್ಗಳದ್ದು, ಬಂಡವಾಳಶಾಹಿಗಳದ್ದು, ಫಿಡಾಲಿಸ್ಟ್ಗಳದ್ದು, ಫಿಡಾಲಿಸ್ಟ್ ಜಮೀನ್ದಾರಗಳದ್ದು, ಇವ್ರು ಹೆಚ್ಚಾಗ್ಯದ. ಬಡವ್ರದ್ದು ಎಲ್ಲ ಅದಾವೆ, ಎಲ್ಲ ಕುಡಿದ್ರು ಅಧಿಕಾರಶಾಹಿಗಳದ್ದು. ಒಟ್ಟು 4-5 ಕೆಟಗರಿ ಬರ್ತಾರೋ.